ಸ್ಲೋಗನ್ ಕೊಡಿ. जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ವತಿಯಿಂದ ಪಂಚಾಯಿತಿ ಕಾರ್ಯಾಲಯದ ಕಾರ್ಯದರ್ಶಿಯವರಿಗೆ ಮನವಿ ಪತ್ರವನ್ನು ನೀಡಿ ಯುವ ಘಟಕ ಅಧ್ಯಕ್ಷ ನವೀನ್ ಮಾತನಾಡಿ, SC/ST ಅನುದಾನದಲ್ಲಿ ಯಾವುದೇ ತಾರತಮ್ಯ ಮಾಡಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ನಾರಾಯಣಪ್ಪ, ತಾಲೂಕು ಅಧ್ಯಕ್ಷರಾದ ಈರಪ್ಪ, ತಾಲೂಕು ಯುವ ಘಟಕ ಅಧ್ಯಕ್ಷರು ನವೀನ್ ರಾಜ್, ತಾಲೂಕು ಉಪಾಧ್ಯಕ್ಷರಾದ ನಾಗರಾಜ್, ವಿಜಯ್, ಪ್ರಧಾನ ಕಾರ್ಯದರ್ಶಿಯಾದ ಪ್ರಭು, ತಾಲೂಕು ಕಾರ್ಯದರ್ಶಿಯಾದ ನಂಜುಂಡಪ್ಪ, ಶಂಕಂ ವಾರಪಲ್ಲಿ ನರಸಿಂಹಪ್ಪ ಇನ್ನು ಮುಂತಾದ ಮುಖಂಡರು ಭಾಗವಹಿಸಿದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರಾದ ರಾಷ್ಟ್ರೀಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿ ಪುರಸ್ಕಾರರು ರಾಜ್ಯ ಕೊಂದಲ್ ರಂಗರಾವ್ ರಾಜ್ಯ ಪುರಸ್ಕಾರರಾದಂತಹ ಡಾಕ್ಟರ್ ಕೋದಂಡರಾಮರನ್ನರ ಆದೇಶದ ಮೇರೆಗೆ ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಈರಪ್ಪಣ್ಣನವರ ಆದೇಶದ ಮೇರೆಗೆ ಯಲ್ಲಂಪಲ್ಲಿ ಗ್ರಾಮ ಪಂಚಾಯತ್ ಆದಾಯದಿಂದಲೂ ಕೆಲವು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದ್ದು 15 ಹಣಕಾಸಿನ ಅಡಿಯಲ್ಲಿ ಎಷ್ಟೇ ಅನುದಾನ ಬಂದಿದ್ದರೂ ಕೂಡ ಇದುವರೆಗೂ ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗದೆ ಶೂನ್ಯವಾಗಿದೆ. ಅಭಿವೃದ್ಧಿ ಆಗದ ಹಳ್ಳಿಗಳೆಂದರೆ ಯಲ್ಲಂಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಯಲ್ಲಂಪಲ್ಲಿ ಮತ್ತು ನೀರುಗಂಟೆಪಲ್ಲಿ, ಆಚೆಪಲ್ಲಿ ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಶೂನ್ಯವಾಗಿದ್ದು, ನಾವು ನಮ್ಮ ತಾಲೂಕು ಸಮಿತಿಯ ವತಿಯಿಂದ ಕೆಲವು ಬೇಡಿಕೆಗಳನ್ನಿಟ್ಟು ಯಲ್ಲಂಪಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಅಧಿಕಾರಿಗಳಾದಂತಹ PDO ಸಾಹೇಬರಿಗೆ ಮನವಿ ಪತ್ರವನ್ನು ನೀಡಬೇಕೆಂದು ನಮ್ಮ ಈರಪ್ಪನವರ ಆದೇಶದ ಮೇರೆಗೆ ಕೋರಲಾಯಿತು. 1. ಯಲ್ಲಂಪಲ್ಲಿ ಗ್ರಾಮ ಪಂಚಾಯತಿಗೆ ಎಷ್ಟೇ ಅನುದಾನ ಬಂದಿದ್ದರೂ ಕೂಡ ಯಲ್ಲಂಪಲ್ಲಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ. 2. ಯಲ್ಲಂಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲೇಬೇಕು. ಆಚೆಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಕೇಂದ್ರ, ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ಇವತ್ತು ನಮ್ಮದು ಆರೋಗ್ಯ ಕೇಂದ್ರ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ತಾಲೂಕಲ್ಲಿ, ಅದು ಉದಾಹರಣೆಗೆ ಆಚೆಪಲ್ಲಿಯಲ್ಲಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಇದ್ದು ಕೂಡ ಖಾಸಗಿ ಕೊಠಡಿಯಲ್ಲಿ ನಡೆಸುವಂಥ ಪರಿಸ್ಥಿತಿಗೆ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಡೊಮಿಲೇಷನ್ ಮಾಡಿ ಅದರಲ್ಲೇ ನಡೆಸುವ ಆರೋಗ್ಯ ಕೇಂದ್ರವನ್ನು ನಡೆಸಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ನೀರುಗಂಟೆಪಲ್ಲಿಯಲ್ಲಿ ಚಿರಿಂಡಿ ಕಾಲುವೆಗಳನ್ನು ಮುಚ್ಚಲು ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇಷ್ಟು ಮಾತು ಮಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು. ಜೈ ಭೀಮ್, ಜೈ ಅಂಬೇಡ್ಕರ್.